ಅದರ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರ, ಸಣ್ಣ ಕೈಗಾರಿಕೆಗಳ ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವರಾದಂಥ ಶ್ರೀ ಶರಣಬಸಪ್ಪ ದರ್ಶನಾಪುರ ಅವರ, ಸಣ್ಣ ಕೈಗಾರಿಕೆಗಳ ಅಧ್ಯಕ್ಷರಾದಂಥ ಹಾಗೂ ಶಾಸಕರಾದಂಥ ಶ್ರೀ ರಘುಮೂರ್ತಿಯವರ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಶ್ರೀ ನಸೀರ್ ಅಹಮದ್ ಅವರ, ಕಾಶಿಯಾ ಅಧ್ಯಕ್ಷರಾದಂಥ ಶ್ರೀ ರಾಜಗೋಪಾಲ್ ಅವರ, ಕಾಶಿಯ ಉಪಾಧ್ಯಕ್ಷರಾದಂಥ ಶ್ರೀ ಗಣೇಶ್ ರಾವ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಶಿಯ ಸಂಸ್ಥೆಯ ಪದಾಧಿಕಾರಿಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಉದ್ಯಮಿದಾರ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಬಹಳ ಸಂಭ್ರಮದಿಂದ ಸಂತೋಷದಿಂದ ಕಾಶಿಯ ತನ್ನ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇದೆ. 75 ವರ್ಷಗಳು ತುಂಬಿದೆ. 49ನೇ ಇಸ್ವಿನಲ್ಲಿ 1949 ಆಗ ಶ್ರೀ ಆರಾಧ್ಯ ಸ್ವಾತಂತ್ರ್ಯ ಹೋರಾಟಗಾರರು ಒಂದು ಸಣ್ಣ ಕೊಠಡಿನಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಆವತ್ತು 15 ಜನ ಸದಸ್ಯರಿದ್ದರು. ಇವತ್ತು 13,000 ಜನ ಇದ್ದಾರೆ. 13,000. ನಾನು ಹೇಳದ್ನೇ ನೀವೇನು ತಪ್ಪು ತಿಳ್ಕೊಬಿಟ್ರ? ನಿಮಗೆ ಕೇಳಿಸಿರೋದು ಆ ಥರ ಕೇಳಿಸಿರ್ಬೇಕು. ನಾನು 13,000ನೇ ಹೇಳೋದು. 13,000 ಸದಸ್ಯರಿದ್ದಾರೆ. ಇಲ್ಲ, ಅಷ್ಟೊಂದು ಜನ ಬಂದಿಲ್ಲ. ಕರ್ನಾಟಕದವರಾಗ್ಲಿ ಬೇರೆ ರಾಜ್ಯದವರಾಗಲಿ ನೀವು ಆಚರಣೆ ಮಾಡ್ತಾ ಇರೋದು ಯಾವುದು? ಕಾಶಿಯಾ ಅಮೃತ ಮಹೋತ್ಸವ. ನನ್ನ ಪ್ರಕಾರ 1,000 ಜನರಾದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿರಬೇಕಾಗಿತ್ತು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಅಲ್ವಾ? ಎಲ್ಲರೂ ಸಕ್ರಿಯವಾಗಿದ್ದಾರಲ್ಲ, ಎಲ್ಲರೂ ಉದ್ಯಮ ನಡೆಸ್ತಾ ಇದ್ದಾರಲ್ಲ. ಸೊ ಅದರಿಂದ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಒಂದು ನಿಮಗೆ ಬಹಳ ಇಂಪಾರ್ಟೆಂಟ್ ಅಕೇಶನ್ ಅಲ್ವಾ? ಕಾಶಿಯಾದವರಿಗೆ ಸಿಲ್ವರ್ ಜೂಬ್ಲಿ ಫಂಕ್ಷನ್ನು, ಮತ್ತೆ ಸುವರ್ಣ ಮಹೋತ್ಸವ, ಅಮೃತ ಮಹೋತ್ಸವ, ಇವೆಲ್ಲ ಒಂದು ಸಂಘಟನೆಯ ದೃಷ್ಟಿನಲ್ಲಿ ಬಹಳ ಪ್ರಮುಖವಾದಂಥ ಮೈಲಿಗಲ್ಲು. ಆ ದೃಷ್ಟಿಯಿಂದ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ, ಸಂತೋಷದಿಂದ ಭಾಗವಹಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತೇಳಿ ಹಾರೈಸ್ತೇನೆ.
1300 ಜನ ಅಲ್ಲ, 13,000 ಜನ ಅಲ್ಲ, 1,00,000 ಜನ ಆಗಲಿ ಅಂತೇಳಿ ಹಾರೈಕೆ. ಯಾಕೆಂತಂದ್ರೆ MSMEಗಳು ಬೆಳೆದಷ್ಟು ಕೂಡ ರಾಜ್ಯದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೀವು ಬರೀ ಉದ್ಯೋಗ ಕೊಡೋರಲ್ಲ, ಜೊತೆಗೆ ರಾಜ್ಯದ ಅಭಿವೃದ್ಧಿನಲ್ಲೂ ಕೂಡ ನೀವೆಲ್ಲರೂ ಕೂಡ ಪಾಲ್ದಾರರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯ ಅಭಿವೃದ್ಧಿ ಆದ್ರೆ ತಾನೆ ಎಲ್ರಿಗೂ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ರಾಜ್ಯ ಅಭಿವೃದ್ಧಿ ಆದರೆ ತಲಾ ಆದಾಯ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ರಾಜ್ಯ ಅಭಿವೃದ್ಧಿ ಆಗಿದೆ ಹೋದರೆ ತಲಾ ಆದಾಯನೂ ಕೂಡ ಜಾಸ್ತಿ ಆಗಲ್ಲ ಅಲ್ವಾ? ಕರ್ನಾಟಕ ಅಭಿವೃದ್ಧಿ ಆಗಿರ್ತಕ್ಕಂಥ, ಅಭಿವೃದ್ಧಿ ಹೊಂದ್ತಾ ಇರ್ತಕ್ಕಂಥ ರಾಜ್ಯ. ಇವತ್ತು 15 ಕರ್ನಾಟಕ ಇದರಲ್ಲಿ ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ ನಾನು ನೋಡಿದೆ, ಈಗ 185 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನು ಕೊಟ್ಟಿದ್ದೀರಿ. ಸುಮಾರು 20 ಲಕ್ಷ MSMEಗಳು ಇದಾವೆ. 20 ಲಕ್ಷಕ್ಕೂ ಹೆಚ್ಚು MSMEಗಳು ಇದಾವೆ. ಅವರೆಲ್ಲ ಸೇರಿ ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು 185 ಲಕ್ಷಕ್ಕೂ ಹೆಚ್ಚು, 1,85,00,000 ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದೀರಿ. ಇನ್ನೂ ಹೆಚ್ಚು ಮಾಡಿ ಅಂತಕ್ಕಂಥದ್ದು ನನ್ನ ಆಸೆ. ಯಾಕಂತಂದ್ರೆ ಕರ್ನಾಟಕದ ಜನಸಂಖ್ಯೆ 7 ಕೋಟಿ ಜನ ಇದ್ದಾರೆ. ಬಹುಶಃ ಕೃಷಿ ಕ್ಷೇತ್ರವನ್ನು ಬಿಟ್ಟರೆ ಹೆಚ್ಚು ಉದ್ಯೋಗವನ್ನು ಕೊಡ್ತಕ್ಕಂಥದ್ದು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು. ಕೃಷಿ ಕ್ಷೇತ್ರ ಬಿಟ್ಟರೆ ಕೃಷಿ ಕ್ಷೇತ್ರ ಹೆಚ್ಚು ಉದ್ಯೋಗ ಕೊಡ್ತದೆ. ಸ್ಕಿಲ್ಡ್ ಅಂಡ್ ನಾನ್ ಸ್ಕಿಲ್ಡ್ ಲೇಬರ್ಸ್. ನೀವು ಸ್ಕಿಲ್ಡ್ ಅನ್ಸ್ಕಿಲ್ಡ್ ಲೇಬರರ್ಸ್ನ ತಗೊಳ್ತಕ್ಕಂಥದ್ದು. ಅದಕ್ಕೆ ನಾನು ಹೋದ ಸರಿ ಕಾಶಿಯಾದವರಿಗೆ 4.5 ಎಕರೆ ದಾಬಾಸ್ಪೇಟೆನಲ್ಲಿ ಕೊಡಿಸ್ತೆ. ಜ್ಞಾಪಕ ಇದೆ ನಿಮಗೆ? ಇವ್ರು ಹೇಳಿದ್ರು, ಅಧ್ಯಕ್ಷರು ಹೇಳಿದ್ರು, 4.5 ಎಕರೆ 50% ಕೊಡಿಸಿರೋದು. ಮಾರ್ಕೆಟ್ ಬೆಲೆ 50% ಕೊಡಿಸಿರೋದು. ಸೊ ಅದು ಈಗೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಕೊಡಬೇಕಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡಬೇಕಲ್ಲ, ಅದೆಲ್ಲ ಕೊಡಲಿಕ್ಕೆ ಈಗೆಲ್ಲ ಅದು ಕೆಲಸ ಎಲ್ಲ ಮುಗಿತಾ ಇದೆ. ಇನ್ನೇನು ಮುಂದಿನ ತಿಂಗಳು, ಜೂನ್ ತಿಂಗಳು ಅಥವಾ ಜುಲೈ ತಿಂಗಳಲ್ಲಿ ಅದರ ಕೆಲಸ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನ್ನನಿಗೂ ಸ್ವಾಗತ ಕೊಟ್ಟಿದ್ದಾರೆ. ನಾನು 100ಕ್ಕೆ 100 ಬಂದೇ ಬರ್ತೀನಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.